ಇದು ದಸರಿ ಸರ್. ಓಂಕರ್ ಜಿ ಸರ್ ನಮಸ್ತೆ. ನಮಸ್ಕಾರ ರೀ. ನಮಸ್ತೆ ಸರ್. ಇದು ಯಾವ್ದು ವೆರೈಟಿ ಅದ? ಇದು ದಸರಿ ಪ್ಲಾಂಟ್ ಅದ ಸರ್. ಹಾ ರೀ. ಈ ಒಂದು ಇನ್ಫಾರ್ಮೇಷನ್ಸ್ಗೆ ರೀ ನಾವು ಈಗಾಗಲೇ ನೋಡತ್ತಿದ್ದೀವಿ. ಒಂದು ಕೊಂಚಲ್ಗೆ 1 2 3 4 5 ಇದಕ್ಕೆ 2 ಇಲ್ಲಿ ಮ್ಯಾಲ ಒಂದಿದೆ. ಸುಮಾರು 10ರಿಂದ 15 ಕಾಯಿಗಳು ಏನದಪ್ಪ ಅಂದ್ರೆ ಒಂದು ಗೊಂಚಲಿಗೆ ಇರ್ತಾವ ಸರ್. ಯಾಕೆ ಇರ್ತಾವ ಅಂದ್ರೆ ನಾವು ದಸರಿ ಕಾಯಿ ನೋಡಿರ್ತೀವಿ, ಅದು ಕಾಯಿ ಸಣ್ಣದದ ಗಾತ್ರದಲ್ಲಿ. ವೆರಿ ಗುಡ್. ಹಾಗಾಗಿ ಏನದ ಪಾಯಿಂಟ್ ಟು ಬಿ ನೋಟೆಡ್. ಹೆಚ್ಚು ಕಾಯಿಗಳನ್ನ ಅಂದ್ರೆ ಯಾವುದು ಹಣ್ಣು ಮಾವಿನ ಹಣ್ಣು ಸೈಜ್ ಕಡಿಮೆ ಇರ್ತದ ಅದು ಗೊಂಚಲಾಗಿರ್ತದೆ. ಗೊಂಚಲ ಹೆಚ್ಚು ಕಾಯಿಗಳನ್ನ ಬರ್ತಾವ. ಗೊಂಚಲಾಗಿರ್ತದೆ. ಜಸ್ಟ್ ಲೈಕ್ ಗ್ರೇಪ್ಸ್. ಗ್ರೇಪ್ಸ್. ಓಕೆ ಸರ್. ಆದ್ರೆ ಈ ಕಾಯಿ ಗಾತ್ರ ದೊಡ್ಡದೈತಿ. ಬೆನಿಷನ್ ಅದ ಸರ್. ಗೊಂಚಲಿಗೆ ಒಂದೊಂದೇ ಕಾಯಿ. ಕೇಸರು, ಗೊಂಚದು, ಬೆನಿಷನ್ ಅವು ಕಾಯಿಗಳ ಗಾತ್ರ ½ kg ಇರ್ತದೆ. 400 ಗ್ರಾಮದಿಂದ 800 ಗ್ರಾಮ್. ಅಂದ್ರೆ ಜಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಸೈಜ್ ಕಮ್ಮಿ ಇತ್ತು ಹಣ್ಣಿಂದು. ಹೆಂಗ ಅಂತಂದ್ರೆ ನಮ್ ದ್ರಾಕ್ಷಿ ಹಂಗ. ಸೊ ಆಟೋಮೆಟಿಕ್ಲಿ ಗೊಂಚಲು ಅಲ್ಲಿ ಜಾಸ್ತಿ ಹಣ್ಣು ಇರ್ತಾವ. ಕಾರಣ ಎಷ್ಟೇ ಅವೆಲ್ಲ ಹಣ್ಣುಗಳ ತೋತಾಪುರಿ ಆಗ್ಲಿ, ಬೆನಿಷನ್ ಆಗ್ಲಿ, ಕೇಸರ್ ಆಗ್ಲಿ ಅಂದ್ರೆ ಒಂದೇ ಇರ್ತದೆ. ಒಂದೇ ಇಟ್ಕೋತ ಒಂದು ಇನ್ಫ್ಲೋರೆಸೆನ್ಸ್ಗೆ ಒಂದು ಹೂ ಗೊಂಚಲಿಗೆ ದಸರಿ ಗಿಡ ಹೆಂಗ ಕೊಂಡಿಬೇಕು? ದಸರಿ ಗಿಡ ಒಂದು ಲಾಸ್ಟ್ ಗ್ರೀನ್ ಸರ್. ಬಹಳ ಅದು ಗ್ರೀನ್ ಸರ್. ಇದರಷ್ಟು ಗ್ರೀನ್ ಮಾವಿನ ಎಲೆ ಯಾವ್ದಕ್ಕೂ ಇರಲ್ಲ ಸರ್. ನೋಡ್ಲಿಕ್ಕೆ. ಆಮೇಲೆ ಇದ್ರದ್ದು ಏನಪ್ಪ ತುದಿ ಸ್ವಲ್ಪ ಚೂಪಾಗಿದ್ದು ಅನ್ನೋದು ಸ್ವಲ್ಪ ಮ್ಯಾಲ ಹಿಂಗ ಒಂದ್ ಕಡೆ ಮಡ್ಸ್ಕೊಂಡಿರ್ತದೆ. ನೀವ್ ಹೆಂಗ್ ಕೊಂಡಿಡ್ತೀರಿ ಸಾಬ್ರೆ? ನಾವ್ ಎಲ್ಲಿ ಮೇಲೆ ಕೊಂಡಿಡ್ತೀವಿ. ಹೆಂಗ ಇವ್ ಜರ ಕರ್ರಗಿರ್ತಾರಿ, ಸಣ್ಣ ಎಲ್ಲಿ ಇರ್ತಾವ್ರಿ, ತೋಲ್ ಓಚಕ್ ಇರೋದವ್ರಿ. ಹಿಂಗಿಕ ಬಾಜು ಅದ. ಇದು ಮಲ್ಲಿಕ ಅದ ರೀ ಸರ್. ಇದು ಮಲ್ಲಿಕ. ಇವು ಅಡಲ್ಗಾವ್ ನೋಡ್ರಿ ಅಲ್ಲಿ. ಅವು ಬಾರಿ. ಓಕೆ ಚಲೋ.